ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣಗಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು PGCET 2026 ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಹಾಕ್ತಿದ್ದೀರಾ, ಮತ್ತು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಕ್ಸಾಮ್ ಬರೆಯೋಕ್ಕೆ ರೆಡಿ ಆಗಿದ್ದೀರಾ, ಅವ್ರಿಗೆ ಟೆಕ್ ಸ್ಟೂಡೆಂಟ್ಸ್ಗೆ ಇರುತ್ತೆ. ಏನಕ್ಕಂತಂದರೆ ನೀವು ಗೇಟ್ ಕ್ವಾಲಿಫೈಡ್. ಇವಾಗ ಟೆಕ್ಕಲ್ಲಿ ನಿಮ್ಮ ಬಿ ಎನಲ್ಲಿ ಏನು ಮಾಡಿರ್ತಾರೆ ಅಂದರೆ ಗೇಟ್ ಎಕ್ಸಾಮ್ ಬರೆದ್ಬಿಟ್ಟು ಕ್ವಾಲಿಫೈ ಆಗಿರ್ತೀರ. ಸ್ವಲ್ಪ ಜನ ಅಂತಂದರೆ ಜಸ್ಟ್ ಕ್ವಾಲಿಫೈ ಮಾರ್ಕ್ಸ್ ತೊಗೊಂಡಿರ್ತೀರ, 20 to 25 ಒಳಗಡೆ, ಇಲ್ಲ 30 ಆ ಥರ. ಸ್ವಲ್ಪ ಜನ ಏನು ಮಾಡಿರ್ತಾರೆ ಅಂತಂತಂದರೆ ಮೋರ್ ದೆನ್ ಕ್ವಾಲಿಫೈಡ್ ಮಾರ್ಕ್ಸ್ ಇರುತ್ತೆ, ಅಂತಂದರೆ 30 ಮೋರ್ ದ್ಯಾನ್ 30 ಇರುತ್ತೆ. ಅವರಿಗೆಲ್ಲ ಏನು PGCET ಬರಿಬೇಕಾ, ಬರೆದ್ರೆ ಏನು ಸೇಫಾ, ಯಾವ ರ್ಯಾಂಕ್ ಮೇಲೆ ಕಾಲೇಜ್ ಸೆಲೆಕ್ಷನ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಮತ್ತು ಆಪ್ಷನ್ ಎಂಟ್ರಿ ಟೈಮಲ್ಲಿ, ಕಾಲೇಜ್ ಸೆಲೆಕ್ಷನ್ ಕೌನ್ಸಿಲಿಂಗ್ ಟೈಮಲ್ಲಿ ಗೇಟ್ ಕೋಟಾ ಯಾವಾಗಿರುತ್ತೆ, PGCET ಕೋಟಾ ಯಾವಾಗಿರುತ್ತೆ, ಯಾವ್ದು ಬೆಟರ್ ಇದೆ ಅನ್ನೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಗೇಟ್ ಕೋಟಾನ PGCET ಕೋಟಾನ ಅಂತ. ಸರ್, ನಾವು ವೀಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ ವೀಡಿಯೋನ. ಏನಕ್ಕಂತಂದರೆ ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ರೀಚ್ ಆಗುತ್ತೆ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ, ಕಾಲೇಜ್ ಅಣ್ಣಗಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಏನಕ್ಕೆ ಜಾಸ್ತಿ PGCET ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಆಗಿದ್ದರೆ ನಾವು ವಿಡಿಯೋ ಮಾಡಿ ಅವರಿಗೆ ಇನ್ಫಾರ್ಮೇಷನ್ನ ತಲುಪಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಏನಂತಂದರೆ 1-2-3 ಸ್ಟೂಡೆಂಟ್ಸ್ ಕಂಟಿನ್ಯೂಸ್ ಆಗಿ ಕೇಳ್ತಾಯಿದ್ರು. ಒಬ್ಬರಂತೂ ನಮ್ಮದೆಲ್ಲ ಕಮೆಂಟ್ಗೆ, ಎಲ್ಲ ವೀಡಿಯೋಸ್ಗೆ ಕಮೆಂಟ್ ಇದೆ ಗೇಟ್ ರಿಗಾರ್ಡಿಂಗ್. ಸೊ ಅವರಿಗೋಸ್ಕರ ಕ್ಲಿಯರಾಗಿ ಹೇಳ್ತಾ ಇದ್ವಿ. ನೀವು ಮತ್ತೆ ನಿಮ್ದು ಏನಾದರೂ ಕ್ವಶನ್ ಇದ್ದರೂ ನಮಗೆ ಕಮೆಂಟ್ ಹಾಕಿರಿ, ಈ ವಿಡಿಯೋಗೆ ನಾವು ನಿಮಗೆ ಕ್ಲಿಯರಾಗಿ ಹೇಳಿರ್ತೀವಿ. ಓಕೆನಾ? ನೀವು ಗೇಟ್ ಕ್ವಾಲಿಫೈ ಆಗಿದ್ದೀರ ಅಂತ ರಿಲ್ಯಾಕ್ಸ್ ಆಗೋಕ್ಕೆ ಹೋಗಬೇಡಿ. PGCET ಬರೆಯೋದು ಸೇಫ್ ಆಪ್ಷನ್ ಇರುತ್ತೆ. ಏನಕ್ಕಂತ ನೆಕ್ಸ್ಟ್ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ. ಓಕೆನಾ? PGCET ಅಪ್ಲಿಕೇಶನ್ ಹಾಕೋ ವಿಡಿಯೋನೂ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಳ್ಬೋದು. ಗೇಟ್ ಕ್ವಾಲಿಫೈಡ್ ಏನಂತಂದರೆ ಫಸ್ಟ್ ಗೇಟ್ ಕ್ವಾಲಿಫೈ ಸ್ಟೂಡೆಂಟ್ಗೆ ಪ್ರಿಯಾರಿಟಿ ಕೊಡ್ತಾರೆ ಕೌನ್ಸಿಲಿಂಗಲ್ಲಿ. ಅದಾದಮೇಲೆ ಯಾವುದೆಲ್ಲ ಸೀಟ್ ಉಳಿಯುತ್ತೆ ಅದು ರಿಮೈನಿಂಗ್ PGCET ರ್ಯಾಂಕ್ ಹೋಲ್ಡರ್ಸಿಗೆ ಪ್ರೊವೈಡ್ ಮಾಡ್ತಾರೆ. ಬಟ್ ಏನಂತಂದರೆ ಗೇಟ್ ನೀವು ಕ್ವಾಲಿಫೈ ಆಗಿದ್ದರೂ PGCET ಬರೆಯೋದು ಸೇಫ್. ಏನಕ್ಕಂದರೆ ಗೇಟಲ್ಲಿ ನೀವು ಅಂದ್ಕೊಂಡಿರೋ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ PGCET ರ್ಯಾಂಕ್ ಮುಖಾಂತರ ಸಿಗೋ ಚಾನ್ಸಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಗೇಟ್ ಮಾರ್ಕ್ಸ್ ಬಂದು, ನಾನು ಎಕ್ಸಾಂಪಲ್ ಎಲ್ಲ ಕ್ಲಿಯರಾಗಿ ಹೇಳಿರ್ತೀನಿ. ಓಕೆನಾ? ಕೇಸ್ 1 ಏನಿರುತ್ತೆ, ಸ್ಟೂಡೆಂಟ್ಸ್ ವಿತ್ ಜಸ್ಟ್ ಕ್ವಾಲಿಫೈಡ್ ಮಾರ್ಕ್ಸ್ ಅಂತಂದರೆ ನಿಮಗೆ 20 to 25 ಮಾರ್ಕ್ಸ್ ಇದೆ ನಿಮ್ಮದು ಗೇಟಲ್ಲಿ ಅಂದ್ಕೊಳ್ಳಿ. ಓಕೆನಾ? SC/ST ಸ್ಟೂಡೆಂಟ್ಸ್ಗೆ 19 ಮಾರ್ಕ್ಸ್ ನೋಡ್ರೆ ಕ್ವಾಲಿಫೈ ಆಗಿದ್ದಾರೆ. ಅವ್ರು ಏನಂತಂದರೆ ನಿಮಗೆ ಗೇಟಿಂದ ಮಾತ್ರ ಗುಡ್ ಸೀಟ್ ಬರುತ್ತೆ ಅನ್ನೋ ಚಾನ್ಸಸ್ಸೇ ಇರಲ್ಲ. ಏನಕ್ಕಂತಂದರೆ ನಿಮ್ಮ ಮಾರ್ಕ್ಸ್ ಜಸ್ಟ್ ಕ್ವಾಲಿಫೈ ಇದೆ, ಲೋವರ್ ರ್ಯಾಂಕ್ ಇರುತ್ತೆ. ಮಾರ್ಕ್ಸ್ಗಿಂತ ಕ್ವಾಲಿಫಿಕೇಷನ್ಗಿಂತ ಏನಿರುತ್ತೆ, ರ್ಯಾಂಕ್ ಮ್ಯಾಟರ್ಸ್ ಮೋರ್ ದೆನ್ ಜಸ್ಟ್ ಕ್ವಾಲಿಫಿಕೇಷನ್. ಓಕೆನಾ? ಮತ್ತು ನಿಮಗೆ ಗೇಟ್ ಮುಖಾಂತರ ಟಾಪ್ ಕಾಲೇಜ್ ಸಿಗುತ್ತೆ ಅನ್ನೋ ಕನ್ಫರ್ಮ್ ಕೂಡ ಇರಲ್ಲ, ಸ್ಟೀಫಂಡ್ ಕೂಡ ಬರೋದಿಲ್ಲ. ಜಾಸ್ತಿ ಚೆನ್ನಾಗಿದ್ದರೆ ನೀವು ಗೇಟ್ ಮುಖಾಂತರ ಗೇಟ್ ಕೋಟಾಯಿಂದ ಸೀಟ್ ತೊಗೊಂಡ್ರೆ ನಿಮಗೆ ಮಂತ್ಲಿ 12,400 ಸ್ಟೀಫಂಡ್ ಕೂಡ ಬರುತ್ತೆ ನೀವು MTech ಮಾಡುವಾಗ. ಅದು ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿರ್ತಾರೆ, ನಿಮ್ದು ಏನಾದರೂ ಮಾರ್ಕ್ಸ್ 20 to 25 ಇದ್ದರೆ ನೀವು ಡೆಫಿನೆಟ್ಲಿ PGCET ಬರೀರಿ. PGCET ಏನಕ್ಕಂದರೆ ಅನದರ್ ಆಪ್ಷನ್ ಅಂತ ತಿಳ್ಕೊಂಡು ಬರೀರಿ. ಮತ್ತು ಒಳ್ಳೆ ಕಾಲೇಜ್ PGCET ಮುಖಾಂತರ ಕೂಡ ನೀವು ಪಡ್ಕೊಳ್ಬೋದು. ಫಸ್ಟ್ ಏನಂತಂದರೆ ನಾನು ಹೇಳ್ತೀನಿ ಯಾವ ರೀತಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅನ್ನೋದನ್ನ. ಸ್ಟೂಡೆಂಟ್ಸ್ ವಿತ್ ಗುಡ್ ಗೇಟ್ ಮಾರ್ಕ್ಸ್ ಮೋರ್ ದ್ಯಾನ್ 30+, ಇದೇನಂದರೆ ಸ್ಟ್ರಾಂಗ್ ಸ್ಕೋರ್ ಇರೋರು. ಯು ಹ್ಯಾವ್ ಎ ಗುಡ್ ಗೇಟ್ ಸ್ಕೋರ್ ಆ್ಯಂಡ್ ಡಿಸೆಂಟ್ ರ್ಯಾಂಕ್, ಬೆಟರ್ ಕಾಲೇಜಸ್ ಸಿಗುತ್ತೆ ನಿಮಗೆ ಗೇಟ್ ಮುಖಾಂತರನೇ. ಓಕೆನಾ? ಆಮೇಲೆ ಗೇಟ್ ಕೌನ್ಸಿಲಿಂಗ್ ಯಾವುದೇ ರೀತಿ ಮಾಡಬೇಕಂತ ಹೇಳ್ತೇನೆ. ಗೇಟ್ ಸ್ಟೀಫಂಡ್ ಕೂಡ ಬರುತ್ತೆ ನಿಮಗೆ 12,400 ಇಲ್ಲ 12,000 ಈ ರೀತಿ ಇರುತ್ತೆ. ಮತ್ತು ನ್ಯಾಷನಲ್ ಲೆವೆಲ್ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಸ್ಟೂಡೆಂಟ್ಸ್ ಕೇಸ್ 2ನಲ್ಲಿ ಯಾರೆಲ್ಲ ಬರ್ತೀರಾ, ನಿಮಗೆ ಏನಂತಂದರೆ ಯಾರಿಗೆಲ್ಲ ಮೋರ್ ದೆನ್ 30 ಮಾರ್ಕ್ಸ್ ಇದೆ ನಿಮಗೆ ನ್ಯಾಷನಲ್ ಲೆವೆಲ್ ಕೌನ್ಸಿಲಿಂಗ್ ಕೂಡ ಇರುತ್ತೆ. NIT ಕಾಲೇಜಸ್, IIT ಕಾಲೇಜಸಲ್ಲಿ ನಿಮಗೆ MTech ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಅದನ್ನು ಕೂಡ ನೀವು ಇದು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿರಿ, ನಾವು ವೀಡಿಯೋನ ಮಾಡಿರ್ತೀವಿ. ಬಟ್ ನಾವು ಮೇನ್ಲಿ ಫೋಕಸಿಂಗ್ ಆನ್ KEA ಕರ್ನಾಟಕ ಲೆವೆಲ್. ಓಕೆನಾ? ಪ್ರೆಫರ್ ಗೇಟ್ ಕೌನ್ಸಿಲಿಂಗ್ ಫಸ್ಟ್ ಇದು ಮಾಡಿ. ಆಮೇಲೆ PGCET ನೀವು ಕೂಡ ಬರೀಬೇಕು. ನಿಮ್ಮ ಮಾರ್ಕ್ಸ್ ಏನಾರ ಮೋರ್ ದೆನ್ 30 ಇದ್ದರೆ ನೀವು ಕೂಡ PGCET ಬರ್ರಿ, ಸೇಫರು. ಬಟ್ ಏನಂತಂದರೆ ನಿಮ್ದು ಏನಾದರೂ PGCET ರ್ಯಾಂಕ್ ಕಡಿಮೆ ಬಂದರೆ ಗೇಟ್ ರ್ಯಾಂಕಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಅದು ಸಪ್ರೇಟ್, ಇದು ಸಪ್ರೇಟ್. ಬಟ್ ನೀವೇನಾದರೂ ಟಾರ್ಗೆಟ್ ಮಾಡ್ತಾ ಇದ್ರೆ ಕರ್ನಾಟಕ ಕಾಲೇಜಸ್ ಅಂದರೆ PGCET ಬರ್ರಿ, ಟಾರ್ಗೆಟ್ ಮಾಡ್ತಾ ಇಲ್ಲ ಅಂದರೆ PGCET ಬರೀರಿ, ಎಕ್ಸಾಮ್ ಬರೀರಿ, ಅಪ್ಲಿಕೇಶನ್ ಹಾಕಿ. ಮತ್ತು ಇಂಪಾರ್ಟೆಂಟ್ ಸ್ಟ್ರಾಟಜಿ ಪಾಯಿಂಟ್ ಏನಂದರೆ, ಇಫ್ ಯುವರ್ ಗೇಟ್ ರ್ಯಾಂಕ್ ಈಸ್ ಬಿಲೋ ಎವರೇಜ್ ರೈಟ್ PGCET. ಆಲ್ರೆಡಿ ಹೇಳಿದ್ದೀನಿ, ಸ್ಟ್ರಾಂಗ್ ಇದ್ದರೂ ಗೇಟ್ ಬರೆಯೋದೇನಂತಂದರೆ ಸೇಫ್ ಇರುತ್ತೆ. ಗೇಟ್ ಮತ್ತು PGCET ವೆನ್ ಡು ಯು ಚೂಸ್ ಗೇಟ್ ಆರ್ PGCET ಅಂತಂದರೆ ಏನಂದರೆ,
ನಿಮಗೆ PGCET ಗೇಟ್ ಅಂತ ಯಾವಾಗ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ, ಕಾಲೇಜ್ ಕೌನ್ಸಿಲಿಂಗ್ ಸ್ಟೇಜಲ್ಲಿ, ಎಕ್ಸಾಮ್ ನಾಟ್ ಡ್ಯೂರಿಂಗ್ ಎಕ್ಸಾಮ್ ಟೈಮ್. ಅಂದರೆ ಎಕ್ಸಾಮ್ ಟೈಮಲ್ಲಿ ನಾನು ಗೇಟ್ ಕ್ವಾಲಿಫೈ ಆಗಿದ್ದೀನಿ, PGCET ನಂಗೆ ಅಲೌ ಮಾಡೋದಿಲ್ಲ ಆ ಥರ ಏನಿಲ್ಲ. PGCET ಎಕ್ಸಾಮ್ ಬರೆಯೋಕ್ಕೂ ನಿಮಗೆ ಅಲೌ ಮಾಡ್ತಾರೆ. ಕೌನ್ಸಿಲಿಂಗ್ ಟೈಮಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ. ಯಾವ ರೀತಿ ಅಂತಂದರೆ ಗೇಟ್ ಸ್ಕೋರ್ ಕಾರ್ಡ್ ಅವೈಲೇಬಲ್, ಮತ್ತು ಯಾವ ರೀತಿ ನೀವು ಕೌನ್ಸಿಲಿಂಗ್ ಮಾಡಬೇಕಂದ್ರೆ PG ರ್ಯಾಂಕ್ ವಿಲ್ ಬಿ ಅನೌನ್ಸ್. ಅದಾದಮೇಲೆ ಏನಾಗುತ್ತೆ, ಫಸ್ಟ್ ಗೇಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಅಂತಂದರೆ ಕೌನ್ಸಿಲಿಂಗ್ ಇಲ್ಲಿ PGCET ಸ್ಟೂಡೆಂಟ್ಸ್ಗೆ 2 ಟೈಪ್ಸ್ ಕೌನ್ಸಿಲಿಂಗ್ ಆಗುತ್ತೆ. ಫಸ್ಟ್ ಬಂದುಬಿಟ್ಟು ಗೇಟ್ ಕೋಟಾ ಅಂತ ಇರುತ್ತೆ. ಗೇಟ್ ಕೋಟಾ ಅಂದರೆ ಗೇಟ್ ಕ್ವಾಲಿಫೈ ಯಾರೆಲ್ಲ ಆಗಿರ್ತೀರ ಅವರಿಗೋಸ್ಕರನೇ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಕಾಲೇಜ್ ಸೆಲೆಕ್ಷನ್ಗೆ ಇರುತ್ತೆ. ಇಲ್ಲ ಇದು ಮಿಕ್ಸ್ ಕೂಡ ಮಾಡ್ಬೋದು, ಮಿಕ್ಸಪ್ ಕೂಡ ಆಗಿರುತ್ತೆ ಸಮ್ಟೈಮ್ಸು. ಓಕೆ, ಲಾಸ್ಟ್ ಇಯರು ಮತ್ತು KCETನಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಂಜಿನಿಯರಿಂಗ್ ಮೆಡಿಕಲ್ ಮಿಕ್ಸಪ್ ಮಾಡ್ತಾರೆ. ಓಕೆ, ಮಿಕ್ಸಪ್ ಮಾಡಿದ್ರು ನಿಮಗೆ ನಿಮ್ಮ 2 ರ್ಯಾಂಕ್ ಮೇಲೆ ಯಾವ್ದು ಚೆನ್ನಾಗಿರುತ್ತೆ ಅದು ರ್ಯಾಂಕ್ ಮೇಲೆ ನಿಮಗೆ ಕಾಲೇಜ್ ಸಿಗುತ್ತೆ. ಬಟ್ ಇಲ್ಲಿವರೆಗೆ ಏನಂತಂದರೆ ಗೇಟ್ ಕೋಟಾ ಸಪ್ರೇಟ್ ಮಾಡ್ತಾರೆ. ಅದಾದಮೇಲೆ ಗೇಟಲ್ಲಿ ಇವಾಗ RVCಯಲ್ಲಿ ಗೇಟ್ಗೋಸ್ಕರ ಒಂದು 20 ಸೀಟ್ಸ್ ಇದೆ ಅಂದ್ಕೊಳ್ಳಿ. ಓಕೆನಾ, 20 ಸೀಟ್ಸಲ್ಲಿ 15 ಸೀಟ್ಸ್ ಅಷ್ಟೇ ಫಿಲ್ ಆಗಿದೆ. ಇನ್ನು ರಿಮೈನಿಂಗ್ 5 ಸೀಟ್ ಏನಂದರೆ PGCET ಕೋಟಾದಲ್ಲಿ ಬರುತ್ತೆ. PGCET ಕೋಟಾದಲ್ಲಿ ಯಾರೆಲ್ಲ ಚೆನ್ನಾಗಿ ರ್ಯಾಂಕ್ ಇದೆ ಅವ್ರಿಗೆ ಆ ಸೀಟ್ನ ಸಿಗುತ್ತೆ. RV ಕಾಲೇಜಲ್ಲಿ CS ಬ್ರ್ಯಾಂಚ್ ಈ ಥರ. ಆಫ್ಟರ್ ಗೇಟ್ ಸೀಟ್ ಅಲಾಟ್ಮೆಂಟ್ ಇಫ್ ಸೀಟ್ ರಿಮೈನ್ಸ್ PGCET ರ್ಯಾಂಕ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅವ್ರಿಗೆ ಕನ್ಸಿಡರ್ ಆಗ್ತಾರೆ. ಅದಕ್ಕೋಸ್ಕರ ನೀವು PGCET ಬರೆದ್ರು PGCET ಕೌನ್ಸಿಲಿಂಗ್ ಅಟೆಂಡ್ ಆಗ್ತೀರಾ. ನಿಮಗೆ ಏನಂತಂದರೆ ಫಸ್ಟ್ ಗೇಟ್ ಕೌನ್ಸಿಲಿಂಗ್ ಆಗುತ್ತೆ. ಗೇಟ್ ಕೌನ್ಸಿಲಿಂಗ್ ಆದಮೇಲೆ ನಿಮಗೆ ಗೇಟಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ, ನಿಮ್ಮ PGCET ರ್ಯಾಂಕ್ ಚೆನ್ನಾಗಿತ್ತು, ನಿಮಗೆ ಅದೇ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಬೇಕಂದ್ರೆ ನೀವು PGCET ಕೌನ್ಸಿಲಿಂಗ್ ಅಟೆಂಡ್ ಮಾಡಿಕೊಂಡು ಆ ಕಾಲೇಜ್ನ ಪಡ್ಕೊಳ್ಬೋದು. ಗೇಟ್ ಕ್ವಾಲಿಫೈ ಆಗಿರೋ ಸ್ಟೂಡೆಂಟ್ಸ್ ಎಲ್ಲರೂ ಬರೀರಿ. ಮತ್ತು ಏನಂತಂದರೆ ಒಂದು ಅಡ್ವೈಸ್ ಏನಂದರೆ ಸ್ಟೂಡೆಂಟ್ಸ್ಗೆ, ನಿಮಗೆ ಸ್ಟ್ರಾಂಗ್ ಗೇಟ್ ರ್ಯಾಂಕ್ ಏನಾದಿದ್ರೆ ಗೇಟ್ ಕೌನ್ಸಿಲಿಂಗ್ ಫಸ್ಟ್ ಅಟೆಂಡ್ ಮಾಡ್ಕೊಳ್ಳಿ. ಆಮೇಲೆ ಸೀಟ್ ನಾಟ್ ಅಲೋಟೆಡ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಪಾರ್ಟಿಸಿಪೇಟ್ ಇನ್ PGCET ಕೌನ್ಸಿಲಿಂಗ್. ನಾನು ಅದೇ ಹೇಳ್ದಲ್ವ ಇವಾಗ, ರೈಟಿಂಗ್ ಬೋತ್ ಗಿವ್ಸ್ ಎ ಸೇಫ್ಟಿ. ಇಫ್ ಯೂಸ್ ಯುವರ್ ಗೇಟ್ ಸ್ಕೋರ್ ಇನ್ ದಿ ಗೇಟ್ ಕೋಟಾ ಕೌನ್ಸಿಲಿಂಗ್, ಯು ಯೂಸ್ ಯುವರ್ PGCET ರ್ಯಾಂಕ್ ಇನ್ ದಿ PGCET ಕೌನ್ಸಿಲಿಂಗ್. ಓಕೆ, ನಿಮ್ಮ ಗೇಟ್ ಏನಾಗುತ್ತೆ, ಗೇಟ್ ಮಾರ್ಕ್ಸ್ ಎಲ್ಲ ಗೇಟ್ ಕೌನ್ಸಿಲಿಂಗಲ್ಲಿ ಯೂಸ್ ಆಗುತ್ತೆ. PGCET ಮಾರ್ಕ್ಸ್ ಏನಾಗುತ್ತೆ PGCET ಕೋಟಾದಲ್ಲಿ ಇದಾಗುತ್ತೆ. ನಿಮ್ಮ ಗೇಟ್ ಏನಾದರೂ ಅದ್ರ ಮೇಲೆ ಸೀಟ್ ಸಿಕ್ಕಿದ್ರೆ PGCET ಏನು ಕನ್ಸಿಡರ್ ಆಗೋದಿಲ್ಲ. ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್ ಇಂದ ಸ್ವಲ್ಪ ಕ್ವಶನ್ಸ್ ಏನಂದರೆ, ಈಸ್ ಗೇಟ್ ಕೋಟಾ ಕೌನ್ಸಿಲಿಂಗ್ ಆನ್ಲೈನ್ ಆರ್ ಆಫ್ಲೈನ್ ಅಂತ. ಈಸ್ ಮೋಸ್ಟ್ಲಿ ಆನ್ಲೈನ್ ಥ್ರೂ KA ಪೋರ್ಟಲ್ ಅಂತಂದರೆ ಆನ್ಲೈನ್ ಇರುತ್ತೆ. ಓಕೆ, ಯಾವುದು ಆಫ್ಲೈನ್ ಇವಾಗ ಕೌನ್ಸಿಲಿಂಗ್ ಪ್ರೊಸೆಸ್ ಇಲ್ಲ, ಆನ್ಲೈನೇ ಇರುತ್ತೆ. KA ಪೋರ್ಟಲಲ್ಲೇ ನೀವು ಅವಾಗ ಅಪ್ಲಿಕೇಶನ್ ಯಾವ ಪೋರ್ಟಲಿಂದ ಹಾಕ್ತಾ ಇದ್ದೀರಾ ಅದೇ ಪೋರ್ಟಲಿಂದನೇ ನಿಮಗೆ ಏನಿರುತ್ತೆ ಆನ್ಲೈನ್ ಇರುತ್ತೆ. ಫಸ್ಟು ಗೇಟ್ ಆಗುತ್ತೆ. ಗೇಟ್ ಆದಮೇಲೆ ಉಳ್ಕಿರೋ ಸೀಟು PGCET ಬರುತ್ತೆ. ಒಂದೇ ಟೈಮ್ ಗ್ಯಾಪ್ ಕೂಡ ಜಾಸ್ತಿ ಇರೋದಿಲ್ಲ. ಇವಾಗ ಏನಾದರೂ ಗೇಟ್ ಕೌನ್ಸಿಲಿಂಗ್ ಆಯಿತು, ಫಸ್ಟ್ ರೌಂಡ್ ಒಂದೇ ರೌಂಡ್ ಇರುತ್ತೆ ಗೇಟ್ ಕೌನ್ಸಿಲಿಂಗಲ್ಲಿ, ಅಲ್ಲಿ ನಿಮಗೆ ಒಂದು ಸೀಟ್ ಸಿಗುತ್ತೋ ಎಲ್ಲ ಸಿಕ್ತು. ಅದಾದಮೇಲೆ ಮತ್ತೆ PGCET ಸ್ಟಾರ್ಟ್ ಆಗಿಬಿಡುತ್ತೆ ವಿತಿನ್ ಫ್ಯೂ ಡೇಸ್. ಆಮೇಲೆ ಏನಂತಂದರೆ ಗೇಟ್ ನ್ಯಾಷನಲ್ ಲೆವೆಲ್ಸ್ ವರ್ಸಸ್ KA ಗೇಟ್ ಕೋಟಾ ಕರ್ನಾಟಕ ಲೆವೆಲ್, ಮೆನಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ ದೇರ್ ಅಂತಂದರೆ ಡಿಫ್ರೆಂಟ್ ಇರುತ್ತೆ. ನೀವೇನಾದರೂ ಗೇಟ್ ಕರ್ನಾಟಕ ಗೇಟ್ ಕೋಟಾದಲ್ಲಿ ಇದು KA ಥ್ರೂ ನೀವು ನ್ಯಾಷನಲ್ ಕಾಲೇಜ್ ಸೆಲೆಕ್ಟ್ ಮಾಡ್ತಿದ್ರೆ ಅಲ್ಲಿ ಅಪಿಯರೇ ಆಗೋದಿಲ್ಲ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಏನಕ್ಕಂತಂದರೆ ಇದು ಬರೀ ಕರ್ನಾಟಕ ಲೆವೆಲ್ ಅಷ್ಟೇ. ವಿಲ್ ಗೇಟ್ ಕೋಟಾ ಆ್ಯಂಡ್ PGCET ಕೋಟಾ ಕೌನ್ಸಿಲಿಂಗ್ ಹ್ಯಾಪನ್ ಎಟ್ ದಿ ಸೇಮ್ ಟೈಮ್? ನೋ. ಓಕೆ, ಸೇಮ್ ಟೈಮ್ ಆಗೋದಿಲ್ಲ, ಟೈಮ್ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆ 2 ಕೌನ್ಸಿಲಿಂಗ್ ಟೈಮ್ನು ಅಟೆಂಡ್ ಮಾಡೋಕ್ಕೆ ಬರುತ್ತೆ. ಲಾಸ್ಟ್ ಮೈ ಆನ್ಸರ್ ಈಸ್ ಲೈಕ್ ಯು ನೀಡ್ ಟು ಬಿ ರೈಟ್ ದಿ PGCET ಎಕ್ಸಾಮ್ ಆ್ಯಸ್ ವೆಲ್ ಇಫ್ ಯು ಕ್ವಾಲಿಫೈಡ್ ಇನ್ ದಿ ಗೇಟ್. ನಿಮಗೆ ಯಾವಾಗ ಗೇಟಲ್ಲಿ ಮೋರ್ ದೆನ್ 40 ಮಾರ್ಕ್ಸ್ ಇದೆ ಆವಾಗ ಮಾತ್ರ ನೀವು PGCET ಬರೆಯೋಕ್ಕೆ ಹೋಗಬೇಡಿ. ಮೋರ್ ದೆನ್ 40 ಮಾರ್ಕ್ಸ್ ಇದ್ದರೆ ನಿಮಗೆ ನ್ಯಾಷನಲ್ ಲೆವೆಲ್ NIT IITಯಲ್ಲಿ ಕಾಲೇಜಸ್ ಸಿಗುತ್ತೆ MTech ವಿತ್ ಗುಡ್ ಸ್ಟೀಫಂಡ್. ನಿಮಗೆ ರಿಟರ್ನ್ ಅಮೌಂಟ್ ಬರ್ತಾ ಇರುತ್ತೆ. ಯಾರೆಲ್ಲ 19, 20, 21, 22, 25, 26 ತೊಗೊಂಡಿದ್ದೀರಾ ಗೇಟಲ್ಲಿ, ನೀವು ಅದರಿಂದನೇ ಕಾಲೇಜ್ ಇದು ಮಾಡೋಕ್ಕೆ ಹೋದರೆ ಲೈಕ್ ನಾರ್ಮಲ್ ಥರ್ಡ್ ಟೈರ್ ಕಾಲೇಜಸ್ ಸಿಗುತ್ತೆ. ಟಾಪ್ ಟೈರ್ ಕಾಲೇಜ್ ಸಿಗಬೇಕಂತಂದರೆ ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ, PGCETನು ಬರೀರಿ. ಯಾರಿಗೆ ಗೊತ್ತು, ನೀವು ಒಳ್ಳೆ ರ್ಯಾಂಕ್ ಬಂದರೂ ಕೂಡ ಬರ್ಬೋದು. ಅಷ್ಟೇ ಹೇಳ್ತೀನಿ. ಮತ್ತು ನೀವೇನು ಮಾಡ್ತೀರಾ ಅಂತಂದರೆ ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.